2026ರಲ್ಲಿ AI ಎಲ್ಲರ ಜೀವನ ಚೇಂಜ್ ಮಾಡ್ತಾ ಇದೆ. ಆದರೆ ಯಾವ ಟೂಲ್ಸ್ ನಿಜವಾಗಿಯೂ ನಮಗೆ ಹೆಲ್ಪ್ ಮಾಡ್ತಿದೆ ಅಂತ ಗೊತ್ತಾ? ಈ ವಿಡಿಯೋನಲ್ಲಿ ಸ್ಟೂಡೆಂಟ್ಸ್, ಜಾಬ್ ಸೀಕರ್ಸ್, ಶಾಪ್ ಓನರ್ಸ್, ಎಂಪ್ಲಾಯೀಸ್ ಎಲ್ರಿಗೂ ಉಪಯೋಗ ಆಗುವ ಬೆಸ್ಟ್ AI ಟೂಲ್ಸ್ ನೋಡೋಣ. ಮತ್ತು ಇದು ಅವರ ಲೈಫ್ ಚೇಂಜ್ ಮಾಡುತ್ತಾ ಇದೆ. ಈ ವಿಡಿಯೋ ನಿಮಗೆ AI ಟೂಲ್ಸ್ ಮೇಲೆ ಒಂದು ಟ್ರಸ್ಟ್ ಬಿಲ್ಡ್ ಮಾಡುತ್ತೆ. ನಮಸ್ಕಾರ ಸ್ನೇಹಿತರೆ, ನಾನು ಅನಿಲ್ ಕುಮಾರ್. ಇವತ್ತಿನ ವಿಡಿಯೋನಲ್ಲಿ 2026ರಲ್ಲಿ ಎಲ್ಲರೂ ಕಡ್ಡಾಯವಾಗಿ ಬಳಸಬೇಕಾದ ಬೆಸ್ಟ್ AI ಟೂಲ್ಸ್ ಬಗ್ಗೆ ಮತ್ತು ಅದರ ಉಪಯೋಗದ ಬಗ್ಗೆ ಮಾತಾಡೋಣ. ವಿಡಿಯೋ ಸ್ಕಿಪ್ ಮಾಡದೆ ಎಂತ ತನಕ ನೋಡಿದರೆ ನಿಮ್ಮ ಟೈಮ್, ಎನರ್ಜಿ, ಮನಿ 3 ಸೇವ್ ಆಗುತ್ತೆ ಮತ್ತು ಅದರ ಮೇಲೊಂದು ಭರವಸೆ ಬರುತ್ತೆ. AI ಅಂದರೆ ಏನು? ಮೊದಲು ಸ್ನೇಹಿತರೆ, ನಾನು ನಿಮ್ಮ ಹತ್ರ ಒಂದು ಕ್ವಶನ್ ಕೇಳ್ತೀನಿ. AI ಏನಂಬುದು ನಿಮಗೆ ಕ್ಲಾರಿಟಿ ಇದೆಯಾ? ಕ್ಲಾರಿಟಿ ಇದ್ದರೂ ಕೂಡ ಅದು ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಗೊತ್ತಿರುತ್ತೆ. ಆದರೆ ಅದು ನಿಮ್ಮ ಬದಲು ಯೋಚನೆ ಮಾಡಿ ಕೆಲಸ ಮಾಡೋ ಒಂದು ಸ್ಮಾರ್ಟ್ ಬ್ರೈನ್. ನೀವು 1 ಗಂಟೆ ಕುಳಿತು ಮಾಡೋ ಕೆಲಸ AI ಕೆಲವು ಸೆಕೆಂಡ್ಗಳಲ್ಲೇ ಮಾಡಿಕೊಡುತ್ತೆ. ಅದಕ್ಕೆ ಪ್ರೆಸೆಂಟ್ ಸಿಚುವೇಶನಲ್ಲಿ ನೋಡ್ಬೋದು, ನೀವು ಎಲ್ಲರೂ AI ಕಡೆ ಹೋಗ್ತಾ ಇದ್ದಾರೆ. ಸ್ನೇಹಿತರೆ, ಮೊದಲನೇ ಟೂಲ್ ಯಾವುದಂದರೆ ChatGPT. ಈ ಟೂಲ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ, ಎಲ್ಲರೂ ಯೂಸ್ ಮಾಡೇ ಇರ್ತೀರ. ಇದು ಒಂದು ಆಲ್ ಇನ್ ಒನ್ ಅಸಿಸ್ಟೆಂಟ್ ಇದ್ದ ಹಾಗೆ. ನಿಮ್ಗೆ ಗೊತ್ತೇ ಇದೆ, ಸ್ಟೂಡೆಂಟ್ಸ್ ಇದರಿಂದ ನೋಟ್ಸ್ ಬರಿಬೋದು, ಡೌಟ್ಸ್ ಕ್ಲಿಯರ್ ಮಾಡ್ಕೋಬೋದು, ಮತ್ತು ಜಾಬ್ ಸೀಕರ್ಸ್ ರೆಸ್ಯೂಮ್ ಪ್ರಿಪೇರ್ ಮಾಡ್ಬೋದು, ಇಂಟರ್ವ್ಯೂ ಕ್ವಶನ್ ಪ್ರಾಕ್ಟೀಸ್ ಮಾಡ್ಬೋದು, ಮತ್ತು ಯೂಟ್ಯೂಬರ್ಸ್ ಇದರಿಂದ ವಿಡಿಯೋ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಳ್ಬೋದು, ಟೈಟಲ್, ಡಿಸ್ಕ್ರಿಪ್ಷನ್ ಎಲ್ಲವೂ ರೆಡಿ ಮಾಡ್ಕೊಳ್ಬೋದು. ನೆಕ್ಸ್ಟ್ ಪವರ್ಫುಲ್ ಟೂಲ್ AI ವಾಯ್ಸ್ ಜನರೇಟರ್. ಸ್ನೇಹಿತರೆ, ನಿಮ್ಮ ವಾಯ್ಸ್ ರೆಕಾರ್ಡ್ ಮಾಡುವುದು ಇಷ್ಟ ಇಲ್ವಾ? ಅಥವಾ ನಾಚಿಕೆ ಆಗುತ್ತಾ? ನೋ ಪ್ರಾಬ್ಲಮ್. 11 ಲ್ಯಾಬ್ಸ್ನಲ್ಲಿ ನಿಮ್ಮ ಟೆಕ್ಸ್ಟನ್ನು ಆಡಿಯೋ ರೂಪದಲ್ಲಿ ಜನರೇಟ್ ಮಾಡ್ಬೋದು. ಕೇವಲ ಟೆಕ್ಸ್ಟ್ ಟೈಪ್ ಮಾಡಿದರೆ ಸಾಕು, AI ವಾಯ್ಸ್ ಜನರೇಟ್ ಮಾಡುತ್ತೆ, ಅದು ಕೂಡ ಕನ್ನಡದಲ್ಲಿ. ನೋಡ್ಬೋದು ಸ್ನೇಹಿತರೆ, ನೀವು ಸ್ಕ್ರೀನ್ ಮೇಲೆ ನಿಮ್ಮ ಗೂಗಲನ್ನು ಓಪನ್ ಮಾಡಿ, ಅಲ್ಲಿ 11 ಲ್ಯಾಬ್ಸ್ ಅಂತ ಸರ್ಚ್ ಮಾಡಿ, ಅದು ನಿಮ್ಮ ಜಿಮೇಲಿಂದ ಸೈನ್ ಅಪ್ ಮಾಡಿಕೊಳ್ಳಿ. ನಂತರ ನೀವು ರೆಡಿ ಮಾಡಿರುವ ಸ್ಕ್ರಿಪ್ಟನ್ನು ಅಲ್ಲಿ ಪೇಸ್ಟ್ ಮಾಡಿ, ನಿಮಗೆ ಇಷ್ಟ ಇರುವ AI ವಾಯ್ಸನ್ನು ಸೆಲೆಕ್ಟ್ ಮಾಡಿ ಜನರೇಟ್ ಅಂತ ಕೊಡಿ. ನಂತರ ಅದನ್ನು ಕೇಳಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ನಾನು ಇಲ್ಲಿ ಒಂದು ಪೇಸ್ಟ್ ಮಾಡಿ ತೋರಿಸ್ತೀನಿ ನಿಮಗೆ AI ವಾಯ್ಸ್ ಯಾವ ಥರ ರಿಯಲಿಸ್ಟಿಕ್ ಆಗಿ ಕೇಳುತ್ತೆ ಅಂತ. ನೋಡ್ಬೋದು ನೀವು ಇಲ್ಲಿ AI ವಾಯ್ಸ್ ಯಾವ ಥರ ಕೇಳ್ತಾ ಇದೆ ಅಂತ. ಒಮ್ಮೆ ಸತೀಶ್ ಅನ್ನೋ ವಿದ್ಯಾರ್ಥಿ, ಅವನ ಕೈಯಲ್ಲಿ ಪುಸ್ತಕ ಕಡಿಮೆ, ಕನಸುಗಳು ಜಾಸ್ತಿ. ಒಂದಿನ AI ಅವನ ಜೀವನಕ್ಕೆ ಬಂತು. ನಂತರ ಇದನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಈ AI ವಾಯ್ಸ್ ಜನರೇಟರ್ ಕನ್ನಡದಲ್ಲೂ ಬರುತ್ತೆ. ಇದು ಫೇಸ್ಲೆಸ್ ಯೂಟ್ಯೂಬ್ ಚಾನೆಲ್ಗಳಿಗೆ ಗೋಲ್ಡ್ ಟೂಲ್. ಹೌದು, ನೀವು ಧ್ವನಿ ರೆಕಾರ್ಡ್ ಮಾಡೋ ಚಿಂತೆ ಬಿಡಿ, ಟೆಕ್ಸ್ಟ್ ಸಾಕು. ಟೈಮ್ ಸೇವ್, ಎಫರ್ಟ್ ಸೇವ್ ಆಗುತ್ತೆ. ನೆಕ್ಸ್ಟ್ ಟೂಲ್ AI ಇಮೇಜ್ ಆ್ಯಂಡ್ ಥಂಬ್ನೇಲ್ ಜನರೇಟರ್ ಟೂಲ್. ಯೂಟ್ಯೂಬ್ ಥಂಬ್ನೇಲ್ ಡಿಸೈನ್ ಅಂದರೆ ಭಾಳ ಮಂದಿಗೆ ಹೆಡ್ಏಕ್. ಯಾಕಪ್ಪ ಅಂದರೆ ಅದರ ಕಲರ್ ಮ್ಯಾಚ್, ಫಾಂಟ್, ಫೇಸ್ ಎಕ್ಸ್ಪ್ರೆಷನ್ ಎಲ್ಲ ಕನ್ಫ್ಯೂಸ್ ಆಗುತ್ತೆ. ಈ AI ಟೂಲ್ ಯೂಸ್ ಮಾಡಿದರೆ ಒಂದು ಕ್ಲಿಕ್ನಲ್ಲಿ ಥಂಬ್ನೇಲ್ ರೆಡಿ ಮಾಡ್ಬೋದು. ಥಂಬ್ನೇಲ್ ಚೆನ್ನಾಗಿದ್ದರೆ CTR ಇನ್ಕ್ರೀಸ್, ವ್ಯೂಸ್ ಇನ್ಕ್ರೀಸ್ ಆಗುತ್ತೆ. ಯೂಟ್ಯೂಬರ್ಸ್ ಈಗಿನ ಕಾಲದಲ್ಲಿ ವೈರಲ್ ಥಂಬ್ನೇಲ್ ಮಾಡೋಕ್ಕೆ ಒಂದು ಸೀಕ್ರೆಟ್ ಟ್ರಿಕ್ಸ್ ಬಳಸ್ತಾ ಇದ್ದಾರೆ. ನಾನು ಇಲ್ಲಿ ಕ್ಯಾನ್ವಾ ಬಗ್ಗೆ ಹೇಳ್ತಾ ಇಲ್ಲ. ಇನ್ಫ್ಯಾಕ್ಟ್ ಇದು ಕ್ಯಾನ್ವಾ ಕೂಡ ಅಲ್ಲ, ಫೋಟೋಶಾಪ್ ಕೂಡ ಅಲ್ಲ. ಹಾಗಾದರೆ ಅವರೆಲ್ಲ ಏನು ಬಳಸ್ತಾ ಇದ್ದಾರೆ ಅನ್ನೋ ಡೌಟ್ ನಿಮ್ಮಲ್ಲಿ ಬರ್ತಾ ಇರ್ಬೋದು. ಅದುವೇ ಫ್ರೀ AI ಟೂಲ್. ಇತ್ತೀಚಿನ ದಿನಗಳಲ್ಲಿ ವೈರಲ್ ಆಗಿದಂತಹ ಜೆಮಿನಿ AI. ಅದನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ಥಂಬ್ನೇಲ್ ರೆಡಿ ಮಾಡ್ತಾರೆ ಅಂತ ನಿಮಗೆ ನಾನು ಈಗ ತಿಳಿಸ್ತೀನಿ. ಸ್ಕ್ರೀನ್ ಮೇಲ್ಗಡೆ ವಿಡಿಯೋ ಹಾಕಿರ್ತೀನಿ, ನೋಡಿ. ಏಕಪ್ಪ ಅಂದರೆ, ಉದಾಹರಣೆಗೆ ನಾನು ನಿಮಗೆ ಸಿಂಪಲಾಗಿ ತಿಳಿಸ್ಬಿಡ್ತೀನಿ. ಈಗ ನಾನು ಯೂಟ್ಯೂಬ್ ಓಪನ್ ಮಾಡಿ ಅದರಲ್ಲಿ ಇರೋ ಒಂದು ಥಂಬ್ನೇಲನ್ನು ಡೌನ್ಲೋಡ್ ಮಾಡ್ಕೊಳ್ತೀನಿ. ನನಗೆ ಇದು ಇಷ್ಟ ಆಯಿತು. ಡೌನ್ಲೋಡ್ ಮಾಡೋದು ನಿಮ್ಗೆ ಗೊತ್ತೇ ಇರುತ್ತೆ. ನೆಕ್ಸ್ಟ್ ಗೂಗಲ್ ಓಪನ್ ಮಾಡಿ, ಅಲ್ಲಿ ಜೆಮಿನಿ AI ಅಂತ ಟೈಪ್ ಮಾಡಿ ಅದನ್ನು ಓಪನ್ ಮಾಡಿಕೊಳ್ಳಿ. ನೆಕ್ಸ್ಟ್ ಅಲ್ಲಿ ಡೌನ್ಲೋಡ್ ಮಾಡಿದಂಥ ಥಂಬ್ನೇಲ್ ಹಾಕಿ ಮತ್ತು ನಿಮ್ಮ ಫೋಟೋನ ಹಾಕಿ. ಮತ್ತು ನಾನು ಇಲ್ಲಿ ಪೇಸ್ಟ್ ಮಾಡಿದಂಥ ಪ್ರಾಂಪ್ಟ್ ಕೂಡ ಹಾಕಿ. ನೋಡ್ಕೊಬೋದು ನೀವು ಇಲ್ಲಿ ಪ್ರಾಂಪ್ಟ್, ಮತ್ತು ಅಪ್ಲೋಡ್ ಮಾಡಿಬಿಡಿ. ನೋಡ್ಬೋದು ಕೆಲವೇ ಕ್ಷಣಗಳಲ್ಲಿ ಅದ್ಭುತವಾದ ಥಂಬ್ನೇಲ್ ರೆಡಿ ಮಾಡಿಕೊಡ್ತು. ಸೇಮ್ ಟು ಸೇಮ್ ನೀವು ಯಾವ ಥರ
ರೆಫರೆನ್ಸ್ ಫೋಟೋ ಹಾಕಿದ್ರೆ ಆ ರೀತಿಯಾಗಿ ಮಾಡಿಕೊಡ್ತು. ಮತ್ತು ನನಗೆ ಇಲ್ಲಿ ಆ ಬೋರ್ಡ್ನಲ್ಲಿ ಹಿಂದಿ ತೋರಿಸ್ತಾ ಇದೆ, ನಾನು ಅದಕ್ಕೆ ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ತೀನಿ. ನೀವು ಅದೇ ಥರ ನಿಮ್ಗೆ ಯಾವುದರ ಇಷ್ಟ ಆಗಲಿಲ್ಲ ಅಂದರೆ ಅಲ್ಲಿ ಟೈಪ್ ಮಾಡಿ ಚೇಂಜಸ್ ಮಾಡ್ಕೊಳ್ಬೋದು. ಈಗ ನೋಡ್ಬೋದು ನೀವು ಯಾವ ರೀತಿಯಾಗಿ ಚೇಂಜ್ ಆಯಿತು ಅಂತ. ನೆಕ್ಸ್ಟ್ ಅದು ಡೌನ್ಲೋಡ್ ಮಾಡ್ಕೊಳ್ಬೋದು. ಇಲ್ಲಿ ಆನೆಸ್ಟಾಗಿ ಕೇಳ್ತೀನಿ, AI ಇಲ್ಲದೆ ಒಂದು ವಿಡಿಯೋ ಕಂಪ್ಲೀಟ್ ಮಾಡೋಕ್ಕೆ 3-4 ಅವರ್ಸ್ ಬೇಕಾಗುತ್ತದೆ. AI ಯೂಸ್ ಮಾಡಿದರೆ 30-40 ಮಿನಿಟ್ಸ್ ಸಾಕು. ಟೈಮ್ ಮನಿ ಎರಡು ಸೇವ್ ಆಗುತ್ತೆ. AI ಯೂಸ್ ಮಾಡೋರು ಫಾಸ್ಟಾಗಿ ಗ್ರೋ ಆಗ್ತಾರೆ, ಯೂಸ್ ಮಾಡದವರು ಸ್ಲೋ ಆಗಿ ಗ್ರೋ ಆಗ್ತಾರೆ. ಯಾರು ಇದನ್ನು ಬಳಸಬೇಕು ಮತ್ತು ಏಕೆ ಬಳಸಬೇಕು? ಮೊದಲನೇದಾಗಿ ಸ್ಟೂಡೆಂಟ್ಸ್ ಏಕೆ ಬಳಸಬೇಕಂದ್ರೆ ಅವರು ಇಲ್ಲಿ ನೋಟ್ಸ್ ಬರೆಯಲು, ಅಸೈನ್ಮೆಂಟ್ ಆ್ಯಂಡ್ ಹೋಮ್ವರ್ಕ್, ಕಾನ್ಸೆಪ್ಟ್ ಕ್ಲಿಯಾರಿಟಿ, ಎಕ್ಸಾಮ್ ಪ್ರಿಪ್ರೇಷನ್, ರಿವಿಷನ್ ಹೆಲ್ಪ್, ಲ್ಯಾಂಗ್ವೇಜ್ ಲರ್ನಿಂಗ್, ಪ್ರಾಜೆಕ್ಟ್ ಆ್ಯಂಡ್ ಸೆಮಿನಾರ್ ಪ್ರಿಪ್ರೇಷನ್, essay or letter or report writing, competitive exam preparation, skill development, time management and study plan, career guidance. ಇಷ್ಟೆಲ್ಲದರ ಬಗ್ಗೆ ಅವರು ಇಲ್ಲಿ ಕಲಿಬೋದು. ನೆಕ್ಸ್ಟ್ ಜಾಬ್ ಸೀಕರ್ಸ್ ಇದು ಉಪಯೋಗ ಮಾಡ್ಕೋದ್ರಿಂದ ಏನೋ ಉಪಯೋಗ ಅಂದರೆ ರಿಸ್ಯೂಮ್ ತಯಾರಿಸಲು, ಕವರ್ ಲೆಟರ್ ಬರೆಯಲು, ಇಂಟರ್ವ್ಯೂ ಪ್ರಿಪ್ರೇಷನ್, ಕಮ್ಯುನಿಕೇಷನ್ ಸ್ಕಿಲ್ ಇಂಪ್ರೂವ್, ಸ್ಕಿಲ್ ಲರ್ನಿಂಗ್, ಇಮೇಲ್ ಆ್ಯಂಡ್ ಮೆಸೇಜ್ ಡ್ರಾಫ್ಟಿಂಗ್, ಕೆರಿಯರ್ ಗೈಡೆನ್ಸ್, ಎಕ್ಸ್ಪೀರಿಯನ್ಸ್ ಡಿಸ್ಕ್ರಿಪ್ಷನ್, ಆಪ್ಟಿಟ್ಯೂಡ್ ಆ್ಯಂಡ್ ಎಕ್ಸಾಮ್ ಪ್ರಿಪ್ರೇಷನ್, ಗ್ಯಾಪ್ ಎಕ್ಸ್ಪ್ಲೇಷನ್, ಕಾನ್ಫಿಡೆನ್ಸ್ ಬಿಲ್ಡಿಂಗ್. ಇದರಿಂದ ಅವರಿಗೆ ಇಷ್ಟೆಲ್ಲ ಉಪಯೋಗ ಇದೆ ಮತ್ತು ಇನ್ನೂ ಹಲವಾರು ಇದೆ. ನಾನು ಇಲ್ಲಿ 12 ಪಾಯಿಂಟ್ಸ್ಗಳಷ್ಟೇ ನಿಮಗೆ ಉದಾಹರಣೆಯಾಗಿ ನೀಡಿದ್ದೇನೆ. ನೆಕ್ಸ್ಟ್ ಬರೋದೇ ಶಾಪ್ ಓನರ್ಸ್. ಇದರಿಂದ ಅವರಿಗೆ ಹೇಗೆ ಉಪಯೋಗಪ್ಪ ಅಂದರೆ ಬಳಸೋದ್ರಿಂದ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಬರೆಯಲು, ಅಡ್ವರ್ಟೈಸಿಂಗ್ ಆ್ಯಂಡ್ ಮಾರ್ಕೆಟಿಂಗ್ ಕಂಟೆಂಟ್, ಬಿಸ್ನೆಸ್ ಐಡಿಯಾಸ್ ಆ್ಯಂಡ್ ಆಫರ್ಸ್, ಕಸ್ಟಮರ್ ಮೆಸೇಜ್ ರಿಪ್ಲೇಸ್, ಸೇಲ್ಸ್ ಇಂಪ್ರೂವ್ ಮಾಡುವ ಟಿಪ್ಸ್, ಬಿಲ್ ಇನ್ವಾಯ್ಸ್ ಟೆಕ್ಸ್ಟ್ ಫಾರ್ಮ್ಯಾಟ್, ಡೈಲಿ ಬಿಸ್ನೆಸ್ ಪ್ಲ್ಯಾನಿಂಗ್, ಕಸ್ಟಮರ್ ಟ್ರಸ್ಟ್ ಬಿಲ್ಡ್ ಮಾಡ್ಕೊಳ್ಬೋದು. ಇಷ್ಟೆಲ್ಲ ಅವರಿಗೆ ಅನುಕೂಲ ಇದೆ. ನೆಕ್ಸ್ಟ್ ಬರೋದೇ ಎಂಪ್ಲಾಯೀಸ್ಗೆ ಇದರಿಂದ ಏನು ಉಪಯೋಗಪ್ಪ ಅಂದರೆ ಅಫಿಷಿಯಲ್ ಇಮೇಲ್ಸ್ ಬರೀಬೋದು, ರಿಪೋರ್ಟ್, ಡಾಕ್ಯುಮೆಂಟೇಷನ್, ಪ್ರೆಸೆಂಟೇಷನ್ ಆ್ಯಂಡ್ PPT ಕಂಟೆಂಟ್, ಕ್ಲೈಂಟ್ ಕಮ್ಯುನಿಕೇಷನ್, ವರ್ಕ್ ಪ್ಲ್ಯಾನಿಂಗ್ ಆ್ಯಂಡ್ ಪ್ರೊಡಕ್ಟಿವಿಟಿ, ಪ್ರಾಬ್ಲಮ್ ಸಾಲ್ವಿಂಗ್ ಆಟ್ ವರ್ಕ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕಾನ್ಫಿಡೆನ್ಸ್. ಇಷ್ಟೆಲ್ಲ ಅವರಿಗೆ ಉಪಯೋಗ ಇದೆ. ಇದರಿಂದ ಕೆಲವರಿಗೆ ಮಾರ್ಕಸ್ ಇಂಪ್ರೂವ್ ಆಗುತ್ತೆ, ಇನ್ನು ಕೆಲವರಿಗೆ ವರ್ಕ್ ಪ್ರೆಷರ್ ಕಡಿಮೆ, ಮತ್ತು ಇನ್ನು ಕೆಲವರಿಗೆ ಮಾರ್ಕೆಟಿಂಗ್ ಈಸಿ ಆಗುತ್ತೆ, ಕಂಟೆಂಟ್ ಕ್ರಿಯೇಟರ್ಸ್ಗೆ ಗ್ರೋತ್ ಫಾಸ್ಟ್ ಆಗುತ್ತೆ. ಒಟ್ಟಿನಲ್ಲಿ AI ಎಲ್ಲರಿಗೂ ಯೂಸ್ಫುಲ್ ಅಂತ ಹೇಳ್ಬೋದು. ಫ್ಯೂಚರ್ ರೆಡಿ ಆಗ್ಬೇಕಂದ್ರೆ AI ಲರ್ನ್ ಮಾಡಲೇಬೇಕು. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವಿಡಿಯೋಗಳನ್ನು ಮಿಸ್ ಮಾಡ್ಕೊಳ್ಳಬೇಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಮುಂದಿನ ವಿಡಿಯೋಕ್ಕೆ ಸ್ಫೂರ್ತಿ ನೀಡುತ್ತೆ. ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಮುಂದಿನ ವಿಡಿಯೋದಲ್ಲಿ ಸರಿಪಡಿಸ್ಕೊಳ್ತೇನೆ.